ಮಂಡಲ ರಿಜಿಸ್ಟರ್ಡ್ ಇದರ ಅಮೃತ ಮಹೋತ್ಸವದ ಪ್ರಯುಕ್ತ ಬೃಹತ್ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಮನೆ ಪತ್ರ ಲಾಂಛನ ಸಮವಸ್ತ್ರ ಬಿಡುಗಡೆ ಕಾರ್ಯಕ್ರಮದ ಈ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಉತ್ಸವ ಕಾರ್ಯಕ್ರಮದ ಮನೆ ಪತ್ರ ಹಾಗೂ ಮನೆ ಪತ್ರದ ಉದ್ಘಾಟನೆಯನ್ನು ಈಗಾಗಲೇ ನೆರವೇರಿಸ್ತಾ ಇದ್ದಾರೆ. ಸಾಮಾಜಿಕ ವಿದ್ಯಾ ಕ್ಷೇತ್ರ ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿದಂತಹ ಸಂಸ್ಥೆ ಶ್ರೀ ಮಂಕಲ ಎಸ್ ವೈದ್ಯ ಸರ್ ಹಾಗೂ ಸೇರುವಂಥ ಎಲ್ಲ ಗಣ್ಯರು ಅವರ ಅಮೃತ ಹಸ್ತದಿಂದ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಹಳದಿ ಹಾಗೂ ಶ್ವೇತವರ್ಣದ 2 ದಿರಿಸುಗಳು ಈ ಒಂದು ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಗುರುತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಮವಸ್ತ್ರದ ಬಿಡುಗಡೆ, ಹಳದಿ ಹಾಗೂ ಬಿಳಿ ವಸ್ತ್ರದ ಬಿಳಿಯ ಒಂದು ಕೈಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಮೃತ ಮಹೋತ್ಸವದ ಲಾಂಛನವನ್ನು ಈಗಾಗಲೇ ಎಲ್ಲರಿಗೂ ನಮಸ್ಕಾರ. ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಗಳೇ, ಮಹಾಜನ ಸಭಾ ಬೆಂಗ್ರೆ ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರು ಆತ್ಮೀಯರಾದಂಥ ಚೇತನ್ ಬೆಂಗ್ರೆಯವರೇ, ವಿದ್ಯಾರ್ಥಿ ಸಂಘ ಬೆಂಗ್ರೆ ಅಧ್ಯಕ್ಷರು ಆತ್ಮೀಯರಾದಂಥ ಸಂಜಯ್ ಸುವರ್ಣವರೇ, ಸಂಘವನ್ನು ಕಟ್ಟಿ 75 ವರ್ಷ ಕಳೆದಿದ್ದೀರಿ. ನೀವು ಭಾಳ ಜನ ಈ ಸಂಘದಲ್ಲಿ ಅಧ್ಯಕ್ಷರಾಗಿ ಈ ಸಂಘದಿಂದ ಈ ಊರನ್ನು ಅಭಿವೃದ್ಧಿ ಮಾಡ್ಬೋದು, 4 ಜನಕ್ಕೆ ಸಹಾಯ ಸಹಕಾರ ಆಗ್ಬೋದು, ನಮ್ಮ ಊರಿಗೆ ಆಶ್ರಯ ಆಗ್ತದೆ ಅಂತೇಳಿ ಹಿರಿಯವರು ಈ ಸಂಘವನ್ನು ರಚನೆ ಮಾಡೋದು. 75 ವರ್ಷದಿಂದ ಈ ಸಂಘವನ್ನು ಬೆಳೆಸ್ಕೊಂಡು ಬಂದಿದ್ದೀರಿ. ಭಾಳ ಸಂತೋಷ. ಅದಕ್ಕೆ ಹೆಸರು ಒಳ್ಳೆ ಇಟ್ಟಿದ್ದೀರಿ. ವಿದ್ಯಾರ್ಥಿ ಸಂಘ, ಯುವಕ ಮಂಡಲ ಅಥವಾ ಮೊದಲಿನವರು ಈ ಸಂಘವನ್ನು ಮಕ್ಕಳು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ನಾವು ಮೀನುಗಾರಿಕೆಗೆ ಸೀಮಿತವಾಗಿ ಇರಬಾರ್ದು ಅನ್ನುವಂಥ ಉದ್ದೇಶದಿಂದ ಈ ಸಂಘ ರಚನೆ ಮಾಡಿದ್ದಾರೆ ಅಂದೇಳಿ ನಾನೀಗ ಯೋಚನೆ ಮಾಡಿದಂಥದ್ದು. ನಮ್ಮ ಉದ್ದೇಶನೂ ಅದೇ. ಯಾವುದೇ ಒಂದು ವೃತ್ತಿಗೆ ಸೀಮಿತವಾಗಿ ನಾವು ಇರಬಾರ್ದು, ನಾವು ವಿದ್ಯಾವಂತರಾಗಬೇಕು. ಈಗ ಹೇಳಿದ್ರು, ಈ ಊರಿನ ಒಂದು ಮಹಿಳೆ ಇವತ್ತು ಆಸ್ಟ್ರೇಲಿಯಾಗೆ ಹೋಗಿ ಉನ್ನತ ಶಿಕ್ಷಣವನ್ನು ಪಡೆದು ಇವತ್ತು ನೀವು ಗುರುತಿಸ್ತಾ ಇದ್ದೀರಿ. ಇದು ಭಾಳ ಮುಖ್ಯವಾದದ್ದು. ಈ ಸಂಘದ ಉದ್ದೇಶನೂ ಅದೇ ಅಂತ ತಿಳ್ಕೊಂಡಿದ್ದೇನೆ ನಾನು. ಅವರ ಹಿರಿಯರು ಓದಿದ್ರಿಂದ, ಅವರಿಗೆ ಶಿಕ್ಷಣ ಸಿಕ್ಕದ್ರಿಂದ ಆ ಶಿಕ್ಷಣದ ಮಹತ್ವ ಗೊತ್ತಾಯಿತು. ಅದರಿಂದ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯ್ತದಂದೇಳಿ ಅವರು ಇವತ್ತೇ ಅವ್ರ ಮಗಳಿಗೆ ಆಸ್ಟ್ರೇಲಿಯಾಗೆ ಕಳಿಸಿ ಅಲ್ಲಿ ಶಿಕ್ಷಣವನ್ನು ಪಡೆದು, ಅದು ಈ ಊರಲ್ಲೇ ಅಷ್ಟು ಓದೋರು ಯಾರೂ ಇಲ್ಲ ಅಂತ ಹೇಳ್ತಾಯಿದ್ರು. ಅದರಲ್ಲೂ ಆಸ್ಟ್ರೇಲಿಯಾದಲ್ಲಿ ಓದೋದಂದರೆ ಭಾಳ ಕಷ್ಟದ ಕೆಲಸ. ಹಣನೂ ಬೇಕು, ಬುದ್ಧಿನೂ ಬೇಕು, ಎರಡೂ ಬೇಕು. ಒಂದೇ ಇದ್ದರೂ ಆಗೋದಿಲ್ಲ. ಹಣ ಇದ್ದವ್ರು ಭಾಳ ಜನ ಸಿಗ್ತಾರೆ, ಬುದ್ಧಿವಂತಿಕೆನೂ ಭಾಳ ಮುಖ್ಯವಾಗಿರ್ತದೆ.
ಅವರನ್ನು ಇವತ್ತು ಗುರುಸ್ತಾ ಇದ್ರಿ. ಯಾಕೆ ಗುರುಸ್ತಾ ಇದ್ರಿ? ಬೆಂಗ್ರಿಲಿ ಹುಟ್ಟು ಬೆಳೆದವರು ಅವರು ಆ ಮಟ್ಟಕ್ಕೆ ಹೋಗಿದ್ದಾರೆ. ನೀವು ಎಲ್ಲ ಹೋಗಬೇಕು. ಮುಂದಿನ ಮಕ್ಕಳು ಮೀನುಗಾರಿಕೆಗೆ ಅವಲಂಬಿತರಾಗಿರಬಾರ್ದು, ಮೀನು ವ್ಯಾಪಾರಕ್ಕೆ ಅವಲಂಬಿತರಾಗಿರಬಾರ್ದು. ಹೌದು ಅಲ್ಲಮ್ಮ? ಹಾಗಾಗಿ ಅವರನ್ನು ಗುರುತಿಸ್ತಾ ಇದ್ದಾರೆ. ಅವರೊಂದು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ, ಎಲ್ಲರಿಂದನೂ ಸಾಧ್ಯ ಆಗ್ತದೆ ಅಂದೇಳಿ ತೋರಿಸ್ಲಿಕ್ಕೆ ಅವರನ್ನು ಕರೆದು ಅವರು ಇವತ್ತು ಬಂದಿದ್ದಾರೆ. ಇದು ಭಾಳ ಮುಖ್ಯವಾದದ್ದು. ನಮ್ಮೂರು, ನಮ್ಮ ಜೊತೆ ಬೆಳೆದವರು ಇದ್ದಾರೆ ಇಲ್ಲಿ, ಅಥವಾ ನಮ್ಮ ತಂದೆ ತಾಯಿಗಳ ಜೊತೆ ಬೆಳೆದವರು ಇದ್ದಾರೆ, ಅವರನ್ನು ನೆನಪಿಸ್ಕೊಳ್ಬೇಕು ಅನ್ನುವಂಥ ಉದ್ದೇಶಕ್ಕೆ ಬಂದಿದ್ದಾರೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಬೆಂಗ್ರಿಯವರು ಯಾವಾಗಲೂ ಹೇಳೋದು, ನಿಮ್ಮ ಅಧ್ಯಕ್ಷರು, ನಾವು ಬಡವರು, ನಾವು ಮೀನುಗಾರರು ಬಡವರು ಅನ್ನೋದು. ನಾನು ಸ್ವಲ್ಪ ವ್ಯತ್ಯಾಸ, ಅದು ನನ್ನದು, ನನಗೆ ಅವರಿಗೆ ವ್ಯತ್ಯಾಸ ಆಗ್ತಾ ಇರ್ತಾರೆ. ನಾವು ಬಡವರಲ್ಲ, ನಮಗೆ ದೇವರು ಎಲ್ಲನೂ ಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸ್ಕೊಳ್ಬೇಕು, ಅದು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು. ಆಗ ನಿಮ್ಮ ಮಕ್ಕಳು ಆಸ್ಟ್ರೇಲಿಯಾದಲ್ಲಿ ಓದಲಿಕ್ಕಾಗ್ತದೆ. ಇಲ್ಲಾಂದ್ರೆ ಆಗೋದಿಲ್ಲ. ನಾವು ದುಡಿತೇವೆ. ನಾವು ಮನೆಯಲ್ಲಿ 4 ಜನ ಇದ್ದರೆ 4 ಜನಕ್ಕೂ ಕೆಲಸ ಉಂಟು. ನಮಗೆ ತಾಯಿಂದಿರಿಗೂ ಕೆಲಸ ಕೊಡ್ತಾರೆ. ನಾವು ಅಮ್ಮ ಮೀನು ವ್ಯಾಪಾರ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಬನ್ನಿ ಅಂದೇಳಿ. ಹೌದು ಅಲ್ಲ? ಯಾರೂ ಖಾಲಿ ಇರೋದಿಲ್ಲ. ಮಕ್ಕಳು ಒಂದು 14-15 ವರ್ಷ ಆಯಿತು ಅಂದರೆ ಅಪ್ಪನ ದೋಣಿನೋ ಬೋಟು ಈ ಕಡೆ ಓದ್ತಾ ಇರ್ತಾರೆ, ಆ ಕಡೆ ದುಡಿತಾ ಇರ್ತಾರೆ. ಹಾಗಾದರೆ ನಾವು ಹೋಗ್ತಾ ಇರೋ ಮಾರ್ಗವನ್ನು ಬದಲಾಯಿಸಬೇಕು. ಶಿಕ್ಷಣ ಪಡಿಬೇಕು. ವೃತ್ತಿ ಯಾವುದು ಬೇಕಾದರೂ ಮಾಡ್ಬೋದು. ಯಾವುದೇ ವೃತ್ತಿ ಯಾರು ಬೇಕಾದರೂ ಮಾಡ್ಬೋದು. ಆದರೆ ನಮ್ಮ ವೃತ್ತಿ ಮಾಡೋದು ಕಷ್ಟ, ಎಲ್ಲರ ಹತ್ರ ಮಾಡಲಿಕ್ಕೆ ಆಗೋದಿಲ್ಲ. ಮೀನುಗಾರಿಕೆ ಹೆಚ್ಚು ಕಡಿಮೆ ನಾವೇ ಮಾಡಬೇಕಾಗ್ತದೆ, ಇಲ್ಲ ಅಂದ್ರೆ ನಾವು ಬೇರೆಯವ್ರಿಗೆ ಕಲಿಸ್ಕೊಡ್ಬೇಕಾಗ್ತದೆ. ಬೇರೆಯವ್ರು ಮಾಡಲಿಕ್ಕಾಗೋದಿಲ್ಲ. ಆದರೆ ಯಾವುದು ಬೇಕಾದರೂ ಮಾಡ್ಬೋದು. ಅದರಿಂದ ಬಂದಂಥ ಹಣವನ್ನು ನಾವು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು. ಆಗ ಮಾತ್ರ ನಾವು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಮಕ್ಕಳಿಗೆ ಎಣಿಸಿದ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಮೀನು ಹಿಡಿತಾ ಇದ್ದೇವೆ, ನಮ್ಮ ಹತ್ರ ಬೋಟ್ ಇದೆ, ಮಕ್ಕಳು ಮೀನು ಹಿಡಿಲಿಕ್ಕೆ ಹೋಗಬೇಕು, ಅದು ಯೋಚನೆ ಮಾಡಬಾರ್ದು. ನಾವು ಯಾವಾಗಲೂ ಯೋಚನೆ ಮಾಡಬಾರ್ದು. ನಾವು ನಮ್ಮ ವೃತ್ತಿಯನ್ನು ಅಥವಾ ನಾವು ಬದುಕಿಗೋಸ್ಕರ ಅಥವಾ ನಾವು ಬೇರೆಯವ್ರ ಥರ ಇರಬೇಕು ಅನ್ನುವಂಥ ಉದ್ದೇಶ ನಮಗಿರಬೇಕು. ಬೇರೆಯವ್ರ ಥರ ಅಂದರೆ ನಾವು ಮೀನು ಹಿಡಿತೇವೆ, ನಮ್ಮ ಪಕ್ಕದ ಮನೆಯವ್ರು ಮೀನು ಹಿಡಿತಾರೆ, ಅವ್ರು ಬೋಟ್ ಮಾಡಿದ್ರು ಅಥವಾ ಅವರು ಬೋಟ್ಗೆ ಹೋದರು, ಅದಲ್ಲ. ಬೇರೆ 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 ಬೇರೆ. ಈಗ ಯಾವುದು ಹೇಳುವಂಥದ್ದೇನಿಲ್ಲ. ಮೊದಲೇ ಎಲ್ಲೋ ಪೇಪರಲ್ಲಿ ಬರಬೇಕಿತ್ತು. ಪೇಪರಲ್ಲಿ ಅದು ಒಂದು ಊರಲ್ಲಿ 100 ಜನಕ್ಕೆ ಓದಲಿಕ್ಕೆ ಸಿಗ್ತಿತ್ತು, ಎಲ್ಲರಿಗೂ ಓದಲಿಕ್ಕೂ ಸಿಗೋದಿಲ್ಲ. ಈಗ ಹಾಗಲ್ಲ. ಪ್ರತಿ ಒಬ್ಬರ ಕೈಯಲ್ಲಿ ಪ್ರಪಂಚ ಇದೆ. ತಿಳ್ಕೊಳ್ಳಿಕ್ಕೆ ಆಸಕ್ತಿ ಇದ್ರಾಯಿತು. ಪ್ರತಿ ಒಂದು ನಮಗೆ ಕೈಯಲ್ಲಿ ಆ ಮೊಬೈಲಲ್ಲಿ ನಮಗೆ ಎಲ್ಲನೂ ಸಿಗ್ತದೆ. ಆದರೆ ನಾವು ನಮಗೆ ಬೇಕಾದ್ದು ಬಿಟ್ಟು ಬೇರೆ ಎಲ್ಲ ನೋಡ್ತಾರೆ, ಬೇರೆ ಎಲ್ಲ ಮಾಡ್ತಾರೆ. ಇದು ದುರಂತ. ನಮಗೆ ಬೇಕಾದ್ದು ಮಾಡೋದಿಲ್ಲ. ನಮಗೇನು ಬೇಕು ಅದು ಮಾತ್ರ ಪಡಿಬೇಕು, ಅದು ಮಾತ್ರ ಉಪಯೋಗಿಸ್ಬೇಕು. ಆಗ ನಮಗೆ ಬೇಕಾದದ್ದು ಸಿಗ್ತದೆ. ಆ ಸಮಯವನ್ನು ನಾವು ಬೇಕಾದದಕ್ಕೆ ಉಪಯೋಗಿಸ್ಲಿಕ್ಕಾಗ್ತದೆ, ಇಲ್ಲಾಂದರೆ ಆಗೋದಿಲ್ಲ. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಶ್ರಮಜೀವಿಗಳು, ಮೀನುಗಾರರು ಅಂದರೆ ಶ್ರಮಜೀವಿಗಳು. 24x7 ಅವರಿಗೆ ನಿದ್ದೆ, ಊಟ, ಸ್ನಾನನೂ ಇರೋದಿಲ್ಲ. 15 ದಿನಕ್ಕೊಮ್ಮೆ ಬರ್ತಾರೆ. ಈ ಬೋಟಲ್ಲಿ ಹೋದರೆ 10 ದಿನ 15 ದಿವಸ ಹೆಚ್ಚು ಕಡಿಮೆ. ಮಂಗಳೂರಲ್ಲಿ ನಮ್ಮಲ್ಲಿಂದ ಒಂದು 5,000 ಜನ ಇದ್ದಾರೆ. ನನ್ನ ಕ್ಷೇತ್ರದವರು, ಭಟ್ಕಳ ಹೊನ್ನಾವರದವರು 5,000 ಜನ ಇರ್ಬೋದು. ಜಾಸ್ತಿ ಇದ್ದರು
ಈಗ ಮಲ್ಪೆಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಜಾಸ್ತಿ ಬೋಟ್ ಆಯಿತು, ಅಲ್ಲಿ ವ್ಯವಸ್ಥೆ ಆಯಿತು, ಅಲ್ಲಿ ಹತ್ತಿರ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ಅಲ್ಲಿಗೆ ಹೋಗ್ತಾರೆ. ಇಲ್ಲಾಂದರೆ ಫಸ್ಟ್ ಬಂದರು ಇರೋದು ಇಲ್ಲೇ. ನಂದು ಬೋಟ್ ಇತ್ತು, ನನ್ನ ಬೋಟು ಇಲ್ಲೇ ಇಡ್ತಿದ್ದೆ ಮೊದಲೇ. ಮಾರ್ಕೆಟಿಂಗಲ್ಲಿ ಸಿಗೋದಿಲ್ಲಾಗಿತ್ತು, ಅಷ್ಟು ದೊಡ್ಡ ಬೋಟ್ ಇಡಲಿಕ್ಕೆ ಜಾಗ ಇರೋದಿಲ್ಲಾಗಿತ್ತು, ಅಷ್ಟು ದೊಡ್ಡ ಬೋಟ್ ಹೋಗ್ಲಿಕ್ಕೆ ಬಂದರಿಲ್ಲಾಗಿತ್ತು. ಈಗ ಎಲ್ಲ ನಾನು ಮಾಡಿದ್ದೆ. ನಾನು MLA ಇದ್ದಾಗಲೇ ಅಳವಿಕೋಡಿ ತೆಂಗಿನಗುಂಡಿಲಿ 100 ಕೋಟಿ ರೂಪಾಯಿ ಪ್ರಾಜೆಕ್ಟನ್ನು ತಂದು ಬ್ರೇಕ್ ವಾಟ್ರು, ಬಂದರು ಅಭಿವೃದ್ಧಿ ಮಾಡಿ ಈಗ ಎಷ್ಟು ದೊಡ್ಡ ಬೋಟ್ ಬೇಕಾದರೂ ಇಡ್ಬೋದು. ಈಗ ಅಲ್ಲಿಯವರಲ್ಲೇ ಇರ್ತಾ ಇದ್ದಾರೆ. ಈಗ ಸ್ವಲ್ಪ ಎಲ್ಲೂ ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.